ಎಲ್ಲರಿಗೂ ನನ್ನ ಯೂಟ್ಯೂಬ್ ರೇಖಾ ಪ್ರಪಂಚ ಚಾನಲ್ಗೆ ಸ್ವಾಗತ. ನಾನೀಗ ಹೇಳುವಂಥದ್ದು ನಾವು ಹಳೆ ಕಾಲದಲ್ಲಿ ಉಪಯೋಗಿಸಿಕೊಂಡಿದ್ದ ಕಾರ್ಡು, ಅರಿಶಿನ ಕಾರ್ಡು. ಅದು ಒಂದಿನೊಂದೂರಿಗೆ ವಿಷಯಗಳ ತಿಳಿಸಲು ಉಪಯೋಗಿಸಿಕೊಂಡಿದ್ದು ಖರ್ಚು ಕಮ್ಮಿ. ಅದಕ್ಕೆ ಇನ್ನರ್ ಲೆಟರ್ಗಳು ನೀಲಿ ಕಾರ್ಡು ಬಂದುಕೊಂಡಿತ್ತು. ಇದನ್ನು ಉಪಯೋಗಿಸಿಕೊಂಡಿದ್ದರು ಹೆಚ್ಚಾಗಿ ಮನೆಯಲ್ಲಿ ಕಾರ್ಯಕ್ರಮ, ಪೂಜೆ ಕಾರ್ಯಕ್ರಮ ಹಾಗೆಂಥರಿದ್ದರೆ ಅದನ್ನು ಉಪಯೋಗಿಸಿಕೊಂಡಿತ್ತು. ಹಾಗೆ ಮುಂದುವರ್ಕೊಂಡಿತ್ತು. ಇದಕ್ಕೆ 25 ಪೈಸೆ ಅಂತ ಇದಕ್ಕೂ. ಈಗ ಇದು ಕ್ಯಾಮ್ರಾ ಸಿಕ್ಕುವುದು ತುಂಬ ಕಮ್ಮಿ. ಎಲ್ಲರೂ ಡೈಲಿ ಸೊಸೈಟಿಗೆ ಇದರಲ್ಲಿ ಉಪಯೋಗವನ್ನು ಮಾಡ್ತಾಯಿದ್ದೆವು ಅಷ್ಟೇ. ಹಾಗೆ ಅದು ಇದಕ್ಕೆ ಕಮ್ಮಿ ಕಂಡು ಹೊತ್ತು ತುಂಬ ಪಟ್ಟ ಕೊಡೋಕ್ಕೆ ಊರ್ಲಿ ಎಂತೆಲ್ಲ ಇದು ಹೇಳುವಂತಹ ವಿಷಯ ಸಂಬಂಧಿಕರು ಹಿಂಗೆ ತಿಳಿಸಲೇ ಅದು ಇನ್ನರ್ ಲೆಟರನ್ನು ಉಪಯೋಗಿಸಿಕೊಂಡಿತ್ತು. ಅದರಲ್ಲಿ ನೀಲಿ ಕಲರಿಂದು ಅದರಲ್ಲಿ 3 ಪೇಜ್ ಇತ್ತು. 3 ಪೇಜಲ್ಲಿ ತುಂಬ ಬರವಣಿಗೆಗೊಂಡಿತ್ತು. ಅದು ಸಾಲದ್ದವು. ಮತ್ತು ನಿಧಾನಕ್ಕೆ ತುಂಬ ಇನ್ನೂರೇ ಬೇರೆ ಕೂಡ ಹೇಳುವವು ಕತೆ ಬರೆದಂಗೆ ಬರುವಂತಹವು ಶೀಟ್ ಪೇಪರನ್ನು ಉಪಯೋಗಿಸಿಕೊಂಡು ಅದರ ಎನ್ವೆಲಪ್ ಹೇಳುವಂತಹ ಕೇಸರಿ ಕಲರಿನ ಲೆಟರ್ಲಿ ಬರೆದು ಕಳಿಸಿಕೊಂಡೆಲ್ಲ ಇತ್ತಿದ್ದೆವು. ಮತ್ತು ನಿಧಾನಕ್ಕೆ ದಿನ ಕಳೀತಾ ಹೋದಂಗೆ ಮುಂದೆ ಹೋದಂಗೆ ಫೋನ್ ಬರೆದಿರುವುದು ಲ್ಯಾಂಡ್ ಫೋನು ಅಥವಾ ಕನ್ನಡದಲ್ಲಿ ಅದರ ದೂರವಾಣಿ ಹೇಳ್ತೇವೆ. ನಮ್ಮ ಮಾತುಗ ದೂರಕ್ಕೆ ಕೇಳುವ ಹಾಗೆ ಅದು ಉಪಯೋಗಕ್ಕೆ ಬಂತು. ಹಾಗೆ ದೂರವಾಣಿಗಳಲ್ಲಿ ಮನೆಗಿಪ್ಪಕ್ಕೆ ಅದು ಉಪಯೋಗ ಆಗಿಕೊಂಡಿತ್ತು. ಮನೆಯಲ್ಲಿಲ್ಲದವು ಪೇಟೆಗೆ ಹೋಗಿ ಫೋನ್ ಮಾಡಿಕೊಂಡಿದ್ದೆವು. ಪೇಟೆಗೆ ಹೋಗಿ ಫೋನ್ ಮಾಡುವಾಗ ಅದು ಕಾಯಿನ್ ಫೋನು ಇತ್ತು, STDಯೂ ಇತ್ತು. ದೂರಕ್ಕೆ STDಯು, ಹತ್ತಿರಕ್ಕೆ ಲೋಕಲ್ ಕವರ್ಗೆ ಕಾಯಿನ್ ಫೋನು, ಈ ರೀತಿ ಉಪಯೋಗ ಆಗಿಕೊಂಡಿತ್ತು. ಹಾಗೆ ಅದರ ಉಪಯೋಗಿಸಿ ಪೇಟೆಗೆ ಹೋಗೋಕ್ಕಾಗಿ ಬಂದುಕೊಂಡಿತ್ತು. ಅದು ಒಂದು ಖುಷಿಯ ಸಂಗತಿಯೇ. ಫೋನ್ ವಿಷಯಗಳೆಲ್ಲ ತಿಳಿಸುವಂಥದ್ದು. ವಿಷಯಗಳೆಲ್ಲ ತಿಳಿಸುವಾಗ ಹಾಗೆ ಅದರಲ್ಲಿ ಲ್ಯಾಂಡ್ ಫೋನು ಅದರಲ್ಲಿ ಪೈಸೆ ಖರ್ಚಾಗಿಕೊಂಡಿತ್ತು. ಅದರ ಒಂದು ವಾಕಿಂಗ್ ಆಗಿಕೊಂಡಿತ್ತು ಹೇಳುವಂತಹ ಒಂದು ಖುಷಿ ಅದರಲ್ಲಿತ್ತು. ತುಂಬ ಖುಷಿಯಾಗಿಕೊಂಡಿತ್ತು. ಹಾಗೆ ಅದರ ಫೋನ್ ಮಾತಾಡಿ ಅಂತೆಲ್ಲ ಅದರಲ್ಲಿ ಮಾತಾಡಿದ್ದು ಹೇಳುವಂತಹ ವಿಷಯಗಳ ತಿಳಿಸಿಕೊಂಡು ಮನೆಗೆ ಬಂದು ಮನೆಯಲ್ಲಿ ಆ ವಿಷಯಗಳ ಹಂಚಿಕೊಂಡಿತ್ತು. ತುಂಬ ಖುಷಿ ಅಂತ ಹೇಳಿದ್ರೆ ಈ ಕಾಗದ ಇಂಡಿಯನ್ ಲೆಟರ್ ಫೋನ್ ಮಾಡೋದಕ್ಕಿಂತಲೂ ಇಂಡಿಯನ್ ಲೆಟರ್ ಬರುವಂಥದ್ದು ತುಂಬ ಖುಷಿ. ಆದರೆ ಅದು ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಪೋಸ್ಟಿಗೆ ಹೋಗುವಾಗ ಸುಮಾರು 1 ವಾರ ಆಗಿಕೊಂಡಿತ್ತು. ಬರವಲೆ ಸುಮಾರು ಹೊತ್ತು ಬೇಕಾಗಿಕೊಂಡಿತ್ತು. ಯೋಚನೆ ಮಾಡಿಕೊಂಡು ಅಂತೆಲ್ಲ ಇದ್ದೋಳಿ ಅದು ಬರವಲೆ ಸಾಕಾಗದಿಪ್ಪಾಗ ಮತ್ತೆ ಯೋಚನೆ ಮಾಡಿ ಇನ್ನೊಂದು ವಾರಕ್ಕೆ ಬರೋರು ಹೇಳಿ ಅದರ ತೆಗೆದು ನೋಡ್ಕೊಂಬೋದಂಥದ್ದು ವಿಷಯಗಳ ಇದು ಒಂದೂರಿಂದ ಇನ್ನೊಂದು ಊರಿಗೆ ತಿಳಿಸಲು ತುಂಬ ಸಮಯ ಆಗಿಕೊಂಡಿತ್ತು. ಆದರೆ ಅದು ಒಂದು ಸಿಕ್ಕೆಯಲ್ಲಿ ಹಿಂಗೆ ಒಂದು ಸ್ಟೇಷನರಿ ಅಂಗಡಿ ಹೇಳಿದರೆ ಅದು ಬರೀ ಸಣ್ಣ ಅಂಗಡಿ ಅಲ್ಲ, ದೊಡ್ಡ ಬಿಸ್ನೆಸ್ ಎಲ್ಲ ಐಟಮ್ಗಳು ಅಲ್ಲಿ ಚಾಕ್ಲೇಟು, ಪುಸ್ತಕ, ಪೆನ್ನು, ಪೆನ್ಸಿಲಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮಿಠಾಯಿಗ ಹಿಂಗಿಪ್ಪಂಥದ್ದು ಎಲ್ಲವೂ ಅದರಲ್ಲಿ ಸಿಕ್ಕೊಂಡಿತ್ತು. ಹಾಗೆ ಆ ರೀತಿಯಲ್ಲಿ ಅಲ್ಲಿಯೇ ಒಂದು ಕರೆಯಲ್ಲಿ ಈ ಪೋಸ್ಟ್ಗೆ ಬಂದದರೆಲ್ಲ ಮಡಿಕೊಂಡಿದ್ದೆವು. ಪೋಸ್ಟ್ ಎಂತಾರಿದ್ದಾಳೆ ದಿನ ಶಾಲೆ ಬಿಟ್ಟು ಹೋಗುವಾಗ ಅದರ ಅಲ್ಲಿ ನೋಡುವಂಥದ್ದು. ಅಲ್ಲಿ ನೋಡ್ತಾ ಇಪ್ಪಾಗ ಪೋಸ್ಟ್ ಇದ್ದೋಳು ಹೇಳುವಾಗ ಖುಷಿಯಾಗಿತ್ತು. ಆರಿಂದ ಪೋಸ್ಟಲ್ಲಿ ಹಿಂದೆ ಕಂಡುಕೊಂಡಿತ್ತು. ಕೆಲವು ಜನ ಬರ್ಕೊಂಡಿದ್ದೆವು, ಕೆಲವು ಜನ ಬರ್ಕೊಂಡಿದ್ದವಿಲ್ಲ. ಮತ್ತು ಅದರ ಮನೆಯಲ್ಲಿ ಬಂದು ನೋಡಿ ಓದಲಿಗೂ ತುಂಬ ಖುಷಿ. ಒಬ್ಬ ಓದಿದ ಮತ್ತು ಇನ್ನೊಬ್ಬ ಕೊಡೋದು ಅಥವಾ ಒಬ್ಬ ಅದರ ದೊಡ್ಡಕ್ಕೆ ಓದೋದು ಎಲ್ಲರಿಗೂ ತಿಳಿಯುವ ಹಾಗೆ ಅದರ ಬಗ್ಗೆ ಅದು ಎಲ್ಲಿಂದಾದರೂ ಪ್ರಶ್ನೆಗ ಇದೆಲ್ಲ ಇದ್ದರೆ ಅದಕ್ಕೆ ಉತ್ತರ ತಿಳಿಸಲೇ ಪುನಃ ಇಲ್ಲಿಂದ ಅಲ್ಲಿಗೆ ಕಳಿಸುವಂಥದ್ದು. ಹೀಗೆ ಈ ರೀತಿಯಲ್ಲಿ ಕಾಗದಗಳ ಉಪಯೋಗ ಆಗಿಕೊಂಡಿತ್ತು. ಕಾರ್ಡು ಒಂದಲು ಹೆಚ್ಚಿಗೆ ಇಂಡಿಯನ್ ಲೆಟರ್ ಕಾರ್ಡುಗ ಪೂಜೆ ಪುನಸ್ಕಾರ ಇದ್ದರೆ ಇಲ್ಲಿ ಕಾರ್ಯಕ್ರಮ ಇದ್ದು ಅಗತ್ಯವಾಗಿ ನಿಮಗೆ ಬರಕೊಳ್ಳೋದು. ಹಾಗೆ ಸಂಬಂಧಿಕರು ಆ ರೀತಿಯಲ್ಲಿ ಸಮಾರಂಭಕ್ಕೂ ಹೋಗಿ ಬಂದು ಮಾಡಿಕೊಂಡು ಈ ರೀತಿಯಲ್ಲಿ ಮಾತ್ರ ಕಾಂಬಂತಹ ಪರಿಸ್ಥಿತಿ ಅಂದು ಇತ್ತು. ಈ ರೀತಿಯಲ್ಲಿ ಈ ಕಾಗದಗಳ ಉಪಯೋಗ ಆಗುತ್ತಾಯಿತ್ತು. ಹಾಗೆ ದೂರವಾಣಿಯು ಲ್ಯಾಂಡ್ ಫೋನಲ್ಲಿ ಉಪಯೋಗ ಆಗಿತ್ತು. ಆದರೆ ಈಗ ಇದರ ಉಪಯೋಗ ತುಂಬ ಕಮ್ಮಿ ಆಯಿತು. ಎಂತ ಹೇಳಿದರೆ ಎಲ್ಲರ ಹತ್ರವೇ ಮೊಬೈಲ್ಗೆ ಬಂದು ಹಾಗಾಗಿ ಇದು ಇಂದ್ರನಯನ ವಿಷಯಂಗ. ಈ ವಿಷಯಂಗ ಹೆಂಗಾತು ನಿಮಗೆ ಹೇಳುವಂಥದ್ದು ನಿಗಳ ಅಭಿಪ್ರಾಯಗಳ ನನಗೆ ಅಗತ್ಯವಾಗಿ ತಿಳಿಸಿದರೆ ಮಾತ್ರ ಅದು ಗೊತ್ತಾಗುತ್ತೆ ಅಷ್ಟೇ. ಹಾಗಾಗಿ ಲೈಕ್ಸ್, ಕಮೆಂಟ್, ಶೇರ್ ಮಾಡಿ ಹೆಂಗಾಯಿತು ಹೇಳಿ ತಿಳಿಸಿ. ಸಬ್ಸ್ಕ್ರೈಬ್ ಆಗದ್ದು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದವರು
ಎತ್ತರಕ್ಕೆ ಏರಿಸಬೇಕು ಹೇಳುವಂತಹ ವಿಷಯಗಳು ತಿಳಿಸ್ತಾ ಇನ್ನು ಇಂದ್ರನ ವಿಡಿಯೋ ಇಲ್ಲಿಗೆ ಮುಗಿಸುತ್ತೆ. ಹರೇ ರಾಮ, ಎಲ್ಲರಿಗೂ ನಮಸ್ಕಾರ.